ಹಾಯ್ ಗೈಸ್, ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಕೆಲವೊಂದು ಹುದ್ದೆಗಳ ನೇಮಕಾತಿಗಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಟೋಟಲ್ 6 ಹುದ್ದೆಗಳಿದಾವೆ. ಹಾಗೆ ಇದು ಒಂದು ಆಕರ್ಷಕ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದೇನೆಂದರೆ ಇದು ಒಂದು ಕಾಂಟ್ರಾಕ್ಟ್ ಬೇಸ್ ಹುದ್ದೆಗಳಾಗಿರ್ತವೆ. ಅದೇ ರೀತಿ ಇದಕ್ಕೆ ಯಾವುದೇ ರೀತಿ ಒಂದು ಎಕ್ಸಾಮ್ ಕೂಡ ನಡೆಸೋದಿಲ್ಲ. ಓಕೆ, ಇದು ಒಂದು ಕೂಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಇದು ಜಸ್ಟ್ ನಿಮ್ಮ ಒಂದು ಮೆರಿಟ್ ಆಧಾರದ ಮೇಲೆ, ಅಂದರೆ ಒಂದು ನಿಮ್ಮ ಏನು ಕ್ವಾಲಿಫಿಕೇಷನ್ ಇದೆ ಆ ಕ್ವಾಲಿಫಿಕೇಷನ್ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಸೊ ಡಿಫ್ರೆಂಟ್ ಕೈಂಡ್ ಆಫ್ ಜಾಬ್ಸ್ ಇದ್ದಾವೆ. ಸೊ ಆ ಜಾಬಿಗೆ ನಿಮ್ಮ ಕ್ವಾಲಿಫಿಕೇಷನ್ ಮತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆದರೆ ಖಂಡಿತವಾಗಿಯೂ ಈ ಒಂದು ಹುದ್ದೆಯನ್ನು ನೀವು ಪಡ್ಕೋಬೋದು. ಅದೇ ರೀತಿ ಯಾವ್ಯಾವ ಹುದ್ದೆಗಳಿದ್ದಾವೆ, ಅದೇ ರೀತಿ ಅದರ ವೇತನ ಎಷ್ಟು, ಹಾಗೆ ಒಂದು ಕಾಂಟ್ರಾಕ್ಟ್ ಪೀರಿಯಡ್ ಎಷ್ಟು ತಿಂಗಳಾಗಿರುತ್ತೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಬಿಫೋರ್ ದಟ್, ಸೊ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಅದೇ ರೀತಿ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ನಿಮಗೆ ಸಿಗ್ತಾ ಇರ್ತವೆ. ಸೊ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಒಂದು ನೋಟಿಫಿಕೇಶನನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ರಾಜ್ಯ ಮಹಿಳಾ ಸಬಲೀಕರಣ ಘಟಕದ ಹುದ್ದೆಗಳ ನೇಮಕಾತಿ ಅಂತ ಒಂದು ಸ್ಕ್ರೋಲ್ ಡೌನ್ ಆಗ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ಏನಿದೆ ಅಂದರೆ ಮಕ್ಕಳ ಮತ್ತು ಅಭಿವೃದ್ಧಿ ಇಲಾಖೆ 3ನೇ ಮಾಡಿ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ. ಅಧಿಸೂಚನೆ ಏನಪ್ಪಾ ಅಂತಂದರೆ, ಕೇಂದ್ರ ಪುರಸ್ಕೃತ ಮಿಷನ್ ಶಕ್ತಿ ಯೋಜನೆ ಅಡಿ ರಾಜ್ಯ ಮಹಿಳಾ ಸಬಲೀಕರಣ ಘಟಕದ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ ಆಹ್ವಾನಿಸಿರುವ ಕುರಿತು. ಓಕೆ, ಸೊ ಇಲ್ಲಿ ಮುಂದೆ ನೋಡೋದಾದರೆ, ಕೇಂದ್ರ ಪುರಸ್ಕೃತ ಮಿಷನ್ ಶಕ್ತಿ ಯೋಜನೆಗಳ ಅನುಷ್ಠಾನಕ್ಕಾಗಿ ರಾಜ್ಯ ಮಹಿಳಾ ಸಬಲೀಕರಣ ಘಟಕ ಆರಂಭಿಸಲು ಸಂಬಂಧಿಸಿದ ಹುದ್ದೆಗಳಿಗೆ ತಾತ್ಕಾಲಿಕ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಓಕೆ, ಸೊ ಹುದ್ದೆಗಳನ್ನು ಹೇಳ್ಬಿಡ್ತೀನಿ ಯಾವ್ದಾದ್ರು ಇದಾವಂತ. ಸೊ ಮೊದಲನೇದಾಗಿ ಸ್ಟೇಟ್ ಮಿಷನ್ ಕೋಆರ್ಡಿನೇಟರ್ ಇದೆ, ಎಲ್ಲ ಒಂದೊಂದು ಪೋಸ್ಟ್ ಇದೆ. ಓಕೆ, ಟೋಟಲ್ 6 ಪೋಸ್ಟ್ಗಳಿದ್ದಾವೆ. ಎಲ್ಲದಕ್ಕೂ ನಂಬರ್ ಆಫ್ ಪೋಸ್ಟು ಒಂದೊಂದೇ, 6 ಹುದ್ದೆಗಳಿದ್ದಾವೆ. ನೇಮ್ ಆಫ್ ದಿ ಪೋಸ್ಟ್ 6 ಇದೆ. ಓಕೆ, ಜೆಂಡರ್ ಸ್ಪೆಷಲಿಸ್ಟ್ ಒಂದಿದೆ, PMMVY ಸ್ಟೇಟ್ ಕೋಆರ್ಡಿನೇಟರ್ ಒಂದು, ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸ್ಪೆಷಲಿಸ್ಟ್ ಒಂದು, ಅಕೌಂಟ್ ಅಸಿಸ್ಟೆಂಟ್ ಒಂದು, ಆಫೀಸ್ ಅಸಿಸ್ಟೆಂಟ್ ವಿತ್ ಕಂಪ್ಯೂಟರ್ ನಾಲೆಡ್ಜ್. ಓಕೆ, ಎಲ್ಲ ಒಂದೊಂದಿದೆ. ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ನೋಡ್ಬೋದು, ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಏನಿದೆ ಹೆಚ್ಚಿನ ಒಂದು ವಿವರ ಮತ್ತು ಷರತ್ತು ಮತ್ತು ನಿಬಂಧನೆಗಳ ಬಗ್ಗೆ ಹಾಗೂ ನಿಗದಿತ ನಮೂನೆ ಅರ್ಜಿಯನ್ನು ನಿರ್ದೇಶನಾಲಯ ವೆಬ್ಸೈಟ್. ಓಕೆ, ಸೊ ಈ ಒಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ. ಓಕೆ, ಇವರ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಅಡ್ರೆಸ್ ಒಂದು ಪಡೆಯಬಹುದಾಗಿದೆ. ಓಕೆ, ನಿರ್ದೇಶನಾಲಯದ ವೆಬ್ಸೈಟು ಈ ಒಂದು ಅಡ್ರೆಸ್ನಲ್ಲಿ ಪಡೆಯಬಹುದಾಗಿದೆ. ಪ್ರತ್ಯೇಕ ಹುದ್ದೆಗಳಿಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸುವುದು. ಓಕೆ, ಇನ್ನೊಂದೇನೆಂದರೆ ಪ್ರತ್ಯೇಕ ಹುದ್ದೆಗಳಿಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕು. ಇನ್ ಕೇಸ್ ನೀವು ಅದನ್ನಾದರೂ 6 ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬೇಕಂದ್ರೆ 6 ಸಪ್ರೇಟ್ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಸಂಪೂರ್ಣ ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಮುಚ್ಚಿದ ಲಕೋಟೆಯಲ್ಲಿ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 3ನೇ ಮಹಡಿ PWD ಕಟ್ಟಡ ಆವರಣ, ಆನಂದರಾವ್ ವೃತ್ತ ಆ್ಯಂಡ್ ಬೆಂಗಳೂರು 560009 ಇವರಿಗೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಪೋಸ್ಟ್ ಮೂಲಕ ಅವರಿಗೆ ಒಂದು ಹೊರಡಿಸ್ಬೇಕು. ಇನ್ನೊಂದೇನೆಂದರೆ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೋಡ್ಕೊಳ್ಳಿ, ಇಲ್ಲಿ ಅನ್ವಯಿಸಿ 15 ದಿನಗಳವರೆಗೆ ಸಲ್ಲಿಸತಕ್ಕದ್ದು. ಅಂದರೆ ಇದು ಏನಪ್ಪ ಅಂದರೆ ನೋಡಿ, ಇಂಪಾರ್ಟೆಂಟ್ ಏನಂದರೆ ಇಲ್ಲಿ, ಸೊ ಇವರು ಆಲ್ರೆಡಿ 24ಕ್ಕೆ ಈ ಒಂದು ಪೋಸ್ಟ್ ಮಾಡಿದ್ದಾರೆ. ಓಕೆ, ಸೊ 24ಕ್ಕೆ ಪೋಸ್ಟ್ ಮಾಡಿದ್ದಾರೆ ಅಂದರೆ ಇನ್ನೂ 15 ಡೇಸ್ ಅಂದರೆ ಇನ್ನೂ ಟೈಮ್ ಇದೆ. ಸೊ ನೀವು ಆರಾಮಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಸೊ 15 ದಿನಗಳವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಸೊ ಇನ್ನು ಡೌನ್ ನೋಡೋದಾದರೆ ಹುದ್ದೆಗಳಲ್ಲಿ ಕ್ವಾಲಿಫಿಕೇಷನ್ ಏನೇನು ಅಂತ ನೋಡೋಣ. ಸೊ ಅದು ಬಂದುಬಿಟ್ಟು ಡೌನಲ್ಲಿದೆ. ಸೊ ಓಕೆ, ಇಲ್ಲಿ ಇನ್ನೊಂದು ಅಧಿಸೂಚನೆ, ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇದರ ಲಿಂಕನ್ನು ನೀವು ಅಲ್ಲಿಂದ ಚೆಕ್ ಮಾಡ್ಕೋಬೋದು. ಓಕೆ, ಇದು ನೋಡಿ. ಸೊ ಇದನ್ನು ಕ್ಲೀನಾಗಿ ನೀವು ಓದ್ಕೊಳ್ಳಿ. ನಾವು ಓದ್ಕೊತಾ ಗೊತ್ತಂದರೆ ವಿಡಿಯೋ ಲೆಂತಿ ಆಗುತ್ತೆ. ಏನೇನು ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಎಷ್ಟಿರಬೇಕಂತ. ಫಸ್ಟ್ ಥಿಂಗ್ ಈಸ್ ಲೈಕ್ ಮಿಷನ್ ಕೋಆರ್ಡಿನೇಟರ್. ಓಕೆ, ಸ್ಟೇಟ್ ಮಿಷನ್ ಕೋಆರ್ಡಿನೇಟರ್ಗೆ ನಾನು ಸ್ಯಾಲ್ರಿ ಹೇಳ್ತೀನಿ, 60,000 ಸ್ಯಾಲ್ರಿ. ಓಕೆ, ಒಂದು ಪೋಸ್ಟ್, ಒಳ್ಳೆ ಸ್ಯಾಲ್ರಿ ಇದು. ಓಕೆ, ಇನ್ನು ಜನರಲ್ ಸ್ಪೆಷಲಿಸ್ಟಿಗೆ 45,000, ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸ್ಪೆಷಲಿಸ್ಟ್ಗೆ 45,000 ಆಯಿತು. PMMVYಗೆ 45,000 ಇದೆ. ಆ್ಯಂಡ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸ್ಪೆಷಲಿಸ್ಟ್ಗೆ 35,000 ಇದೆ. ಅಕೌಂಟ್ ಅಸಿಸ್ಟೆಂಟ್ಗೆ 25,000 ಇದೆ. ಆಫೀಸ್ ಅಸಿಸ್ಟೆಂಟ್ ವಿತ್ ನಾಲೆಡ್ಜಿಗೆ 25,000 ಇದೆ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ನೋಡಿ, ಸದರಿ ಹುದ್ದೆಗಳಿಗೆ ನೇಮಕಾತಿ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು 11 ತಿಂಗಳ ಒಂದು ಗುತ್ತಿಗೆ ಆಧಾರದ ಸೇವೆ ಆಗಿರುತ್ತೆ. ಓಕೆ, ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಇದನ್ನು ಮೈಂಡಲ್ಲಿ ಇಟ್ಕೊಬೇಕು.
11 ತಿಂಗಳ ಒಂದು ಗುತ್ತಿಗೆ ಆಧಾರವಾಗಿರುತ್ತೆ. ಮುಂದಿನ ಅವಧಿ ಸೇವೆ ಮುಂದುವರೆದ ಬಗ್ಗೆ ಸೂಕ್ತವಾಗಿ ನಿರ್ಧರಿಸಲಾಗುತ್ತದೆ. ಸರ್ಕಾರ ನಿಗದಿಪಡಿಸುವ ಮಾಸಿಕ ಸಂಚಿತ ಸಂಭಾವನೆ ಮಾತ್ರ ಪಾವತಿಸಲಾಗುವುದು ಮತ್ತು ಸರ್ಕಾರದ ಇತರೆ ಯಾವುದೇ ಭತ್ಯೆಗಳು ಸಿಗುವುದಿಲ್ಲ, ಸೌಲಭ್ಯಗಳೇ ಅರ್ಹರಿರುವುದಿಲ್ಲ. ಸಂಬಂಧಪಟ್ಟ ಹುದ್ದೆಗಳನ್ನು ಅನ್ವಯಿಸಿ ಸರ್ಕಾರ ನಿಗದಿಪಡಿಸಿರುವ ವಿದ್ಯಾರ್ಥಿ ಮತ್ತು ನಿಗದಿಪಡಿಸಿದ ಕ್ಷೇತ್ರದ ಕಾರ್ಯನಿರ್ವಹಿಸುವ ಅನುಭವ ಹೊಂದಿರತಕ್ಕದ್ದು. ಅಭ್ಯರ್ಥಿ ವಯೋಮಿತಿ ಅರ್ಜಿ ಸಲ್ಲಿಕೆಗೆ ನಿಗದಿಪಡಿಸಿದ ಅಂತಿಮ ದಿನಾಂಕಕ್ಕೆ ಅನ್ವಯಿಸಿ ಕನಿಷ್ಠ 18 ವರ್ಷ ತುಂಬಿರತಕ್ಕದ್ದು ಹಾಗೂ ಗರಿಷ್ಠ 45 ವರ್ಷ ಮೀರಿರಬಾರ್ದು. ಸೊ ಇದು ಆಲ್ಸೋ ನೀವು ಮೈಂಡಲ್ಲಿ ಇಟ್ಕೊಳ್ರಿ, 45 ವರ್ಷ ಮೀರಿರಬಾರ್ದು. ಓಕೆ. ಆ್ಯಂಡ್ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತನಾಡುವ, ಬರೆಯುವ, ಓದುವ ಮತ್ತು ಸಂಪೂರ್ಣವಾಗಿ ವಿವರಿಸುವ ಪರಿಜ್ಞಾನ ಹೊಂದಿರತಕ್ಕದ್ದು. ಹಿಂದಿ ಭಾಷೆ ಪರಿಣಿತಿ ಹೊಂದಿರುವುದು ಅಪೇಕ್ಷಣೀಯ. ಇದ್ರು ಓಕೆ, ಸೊ ಇಟ್ಸ್ ನಾಟ್ ಅಬ್ಜೆಕ್ಷನಬಲ್. ಮೇನ್ ಅಂದರೆ ಕನ್ನಡ ಮತ್ತು ಇಂಗ್ಲೀಷು ಗೊತ್ತಿರಬೇಕು. ಸೊ ದಟ್ ಈಸ್ ಇಂಪಾರ್ಟೆಂಟ್. ಅವರು ಏನನ್ನು ನೋಡಿ, ಸೊ ಅಪ್ಲಿಕೇಶನ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಕೂಡ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ ಲಿಂಕ್, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇದು ಅಪ್ಲಿಕೇಶನ್ ಫಿಲಪ್ ಮಾಡಿ ಹೇಳಿರ್ತಕ್ಕಂಥ ಅಡ್ರೆಸ್ಸಿಗೆ ಅಂಚೆ ಮುಖಾಂತರ ಕಳಿಸಿ. ಓಕೆ, ವಿತಿನ್ 15 days ಒಳಗೆ ಕಳಿಸಿ. ಓಕೆ, ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ನೋಡಿ, ಲಾಸ್ಟ್ ಟೈಮ್ ನಾನು ಇದು ಅಪ್ಲೈ ಮಾಡಿದ್ದೆ, ಬಟ್ ನನ್ನ 3rd ರೌಂಡಲ್ಲಿ ಡಿಸ್ಕ್ವಾಲಿಫೈ ಆಗಿತ್ತು. ಅಂದರೆ 3rd ರೌಂಡಲ್ಲಿ ನಾನು ಔಟ್ ಆಗಿದ್ದೆ. ಸೊ ಅಷ್ಟು ನೀವು ಒಂದು ಇಂಟರ್ವ್ಯೂ ಬೇಸ್ ಮೇಲೆ ಹಾಗೂ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಇದನ್ನು ಆಯ್ಕೆ ಮಾಡ್ಕೊತಾರೆ. ಸೊ ನೀವೇನಾದರೂ ನಿಮ್ಮ ಒಂದು ಎಕ್ಸ್ಪೀರಿಯನ್ಸು ಕ್ವಾಲಿಫಿಕೇಷನ್ ಇದಕ್ಕೆ ಮ್ಯಾಚ್ ಆದರೆ ಖಂಡಿತ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.